ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ನಾನು ನಿಮ್ಮನ್ನ ಸ್ಟ್ರೇಟ್ ಅವೇ ಇವತ್ತು ಕರ್ಕೊಂಡು ಹೋಗ್ತೀನಿ ಪೈನಾ ಕಾರ್ ಮ್ಯೂಸಿಯಂ. ಇದು ಇರ್ತಕ್ಕಂಥದ್ದು ಮೈಸೂರಿಂದ ಹತ್ತಿರ 12 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥದ್ದು. ಇದು ಶ್ರೀ ಡಿ ವೀರೇಂದ್ರ ಹೆಗಡೆ ಅವರು ರೆಡಿ ಮಾಡಿರ್ತಕ್ಕಂಥ ಒಂದು ಮ್ಯೂಸಿಯಂ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಕೇವಲ ಬೆಂಗಳೂರಿಂದ 140 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥದ್ದು. ಬನ್ನಿ ನೋಡೋಣ, ನಿಮಗೆ ಪೈನಾ ಮ್ಯೂಸಿಯಂ ಹೇಗಿದೆ ಅನ್ನೋ ತೋರಿಸ್ತೀನಿ ಸ್ಟ್ರೇಟ್ ಅವೇ. ನೋಡಿ, ಇದುವೇ ಮೇನ್ ರೋಡಿಂದ ಹತ್ತಿರದಲ್ಲೇ ಕಾಣತಕ್ಕಂಥ ಪೈನಾ ಮ್ಯೂಸಿಯಂ. ಈ ಮ್ಯೂಸಿಯಂ ಏಪ್ರಿಲ್ 2024 ಇಲ್ಲಿ ಸ್ಟಾರ್ಟ್ ಆಯಿತು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ಅಷ್ಟೇ ಚೆನ್ನಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಪೈನಾ ಕಾರ್ ಮ್ಯೂಸಿಯಂ ಹೊರಗಡೆಯಿಂದ ಅಷ್ಟೇ ಅಟ್ರಾಕ್ಷನ್ ಆಗಿದೆ ಸ್ನೇಹಿತರೆ, ಯಾಕಂದರೆ ಇದು ಟೈರ್ ಶೇಪಲ್ಲಿ ಮಾಡಿದ್ದಾರೆ. ಮೇಲೆ ಬಿಲ್ಡಿಂಗ್ ನೀವು ನೋಡ್ಬೋದು. ಮತ್ತು ಹಾಗೆ ಹೊರಗಡೆ ಡಬಲ್ ಡೆಕ್ಕರ್ ಬಸ್ಸು ಕೂಡ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಮತ್ತು ಹಳೆಯ ಕಾಲದ ರೋಲರ್ ಕೂಡ ನಮಗೆ ರೋಡ್ ರೋಲರ್ ಕೂಡ ನೋಡಲಿಕ್ಕೆ ಸಿಗುತ್ತೆ. ಇದು ವಿಂಟೇಜ್ ಕಾರ್ ಶೋರೂಮ್ನ ಒಂದು ಸ್ಪೆಷಾಲಿಟಿ. ಇಲ್ಲಿ ಹರಿ ಗೋವಿಂದ ದಾಸ್ ವೆಜ್ ಮತ್ತು ರೆಸ್ಟೋರೆಂಟ್ ಕೂಡ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಮತ್ತು ಸ್ಪೇಸಿಯಸ್ ಆದಂಥ ಒಂದು ಗ್ರೀನರಿ ಪಾರ್ಕು. ಇಲ್ಲಿ ವಿಶೇಷ ಏನಂತಂದರೆ ಎಂಟ್ರಿ ಫೀಸ್ ಕೇವಲ 50 ರೂಪಾಯಿ ಮತ್ತು 12 ವರ್ಷ ಒಳಗಡೆ ಇರತಕ್ಕಂಥದ್ದು ಮಕ್ಕಳಿಗೆ ಫ್ರೀ ಮತ್ತು ಫ್ರೀ ಪಾರ್ಕಿಂಗ್. ನೋಡೋಣ ಬನ್ನಿ ಸ್ನೇಹಿತರೆ. ಇದರ ಟೈಮಿಂಗ್ ಬಂದ್ಬಿಟ್ಟು ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ನಾವು ಈ ವೀಕ್ಷಣೆಯನ್ನು ಮಾಡಬಹುದು. ನೋಡ್ತೀರಲ್ಲ, ಬನ್ನಿ ಮತ್ತೆ ಯಾಕೆ ತಡ. ಪೈನಾ ಕಾರ್ಸ್ ಮ್ಯೂಸಿಯಂ, ವಿಂಟೇಜ್ ಕಾರ್ ಮ್ಯೂಸಿಯಂಗೆ ನಿಮ್ಮನ್ನ ಒಳಗಡೆ ಕರ್ಕೊಂಡು ಹೋಗ್ತೇನೆ ಸ್ಟ್ರೇಟ್ ಅವೇ. ನೋಡೋಣ ಅಲ್ಲಿ ವಿಧ ವಿಧವಾದ ಕಾರ್ಗಳನ್ನು ಎಷ್ಟು ಕಲೆಕ್ಷನ್ ಮಾಡಿದ್ದಾರೆ ಅಂತ. ಬನ್ನಿ, ಲೆಟ್ಸ್ ಎಕ್ಸ್ಪ್ಲೋರ್ ದಿ ಪ್ಲೇಸ್ ಅಂತ ಹೇಳ್ತಾ ಇದ್ದೇನೆ ಸ್ನೇಹಿತರೆ. ಇದು ನಾವು ಸ್ಟ್ರೇಟ್ ಅವೇ ಟಿಕೆಟ್ ಕೊಡ್ತಕ್ಕಂಥ ಕೌಂಟ್ರಿಗೆ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ಟಿಕೆಟ್ ಕೇವಲ ಒಬ್ಬರಿಗೆ 50 ರೂಪಾಯಿಗಳು ಮಾತ್ರ. ಇದು ಈ ಮ್ಯೂಸಿಯಂನ ಎಂಟ್ರಿ ಫೀಸ್ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿದ್ರಲ್ಲ, ಹೀಗೆ ಬನ್ನಿ, ಇದು ವೀರೇಂದ್ರ ಹೆಗಡೆ ಅವರು ಯೂಸ್ ಮಾಡಿರ್ತಕ್ಕಂಥ ಕಾರ್ ನಿಮಗೆ ತೋರಿಸ್ತೀನಿ. ಇದು ಸ್ಟ್ಯಾಂಡರ್ಡ್ ಹೆರಾಲ್ಡ್ ಅಂತ ಇದರ ಹೆಸರು. ಅವರು ಕಾಲೇಜ್ ಲೈಫಲ್ಲಿ ಯೂಸ್ ಮಾಡಿರ್ತಕ್ಕಂಥ ಕಾರನ್ನ ನಮ್ಮೆಲ್ಲರಿಗೋಸ್ಕರ ಈ ಮ್ಯೂಸಿಯಮಲ್ಲಿ ಇಟ್ಟು ತೋರಿಸ್ತಾ ಇದ್ದಾರೆ ಅಂದರೂ ಒಂದು ವಿಶೇಷ ಅಂತ ಹೇಳ್ಬೋದು ಸ್ನೇಹಿತರೆ. ಇದರ ನಂಬರ್ ಬಂದ್ಬಿಟ್ಟು MYE 520 ಅಂತ. ಹಾಗೆ ಅವರ ಫೋಟೋ ಕೂಡ ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಇದು ಎಂಟ್ರಿ ಅಲ್ಲೇ ಸಿಗ್ತಕ್ಕಂಥ ಒಂದು ಬ್ಯೂಟಿಫುಲ್ ಆದಂಥ ಒಂದು ಕಾರ್ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ ಎಷ್ಟು ಚೆಂದಾಗಿದೆ. ಮತ್ತು ಮುಂದೆ ಇನ್ನೂ ನೋಡೋಣ. ಆಮೇಲೆ ಇಲ್ಲಿಯೇ ಈ ಮ್ಯೂಸಿಯಂನ ಲೇಔಟ್ ಅಷ್ಟು ಚೆಂದಾಗಿ ಮಾಡಿಟ್ಟಿದ್ದಾರೆ. ಬನ್ನಿ ಒಳಗಡೆ ಕರ್ಕೊಂಡು ಹೋಗ್ತೀನಿ ನಿಮಗೆ. ಅಲ್ಲಿ ಎಕ್ಸ್ಪ್ಲೋರ್ ಆಗಿ ಮಾಡೋಣ ಏನೇನಿದೆ ಅಂತ. ನೋಡಿ, ಬಿಡಿ ಬಿಡಿಯಾದಂಥ ಚಕ್ರಗಳು ಅಂದರೆ ವೀಲ್ಸ್ ಅಂತ ಹೇಳ್ಬೋದು ಸ್ನೇಹಿತರೆ. ಇದಾದ ಮೇಲೆ ನಿಮಗೆ ಸಿಗೋದು ಸ್ಟ್ರೇಟ್ ಅವೇ ಎವಲ್ಯೂಷನ್ ಆನ್ಸ್ ವೀಲ್ಸ್ ಅಂತ ಇದರ ಹೆಸರು. ವೀಲಲ್ಲಿ ಎಷ್ಟೊಂದು ಎವಲ್ಯೂಷನ್ ಆಯಿತು ಮತ್ತು ಎಷ್ಟೊಂದು ಎಕ್ಸ್ಪ್ಲೋರ್ ಆಯಿತು ಅನ್ನೋದು ಒಂದು ಇಲ್ಲಿಯ ಮ್ಯೂಸಿಯಂನಲ್ಲಿ ತೋರಿಸಲಿಕ್ಕೆ ಅವರು ಟ್ರೈ ಮಾಡಿದ್ದಾರೆ. ಮತ್ತು ಅಷ್ಟೇ ಕಲೆಕ್ಷನ್ ಅಲ್ಲಿ ಬ್ಯೂಟಿಫುಲ್ ಆಗಿ ಇಟ್ಟಿದ್ದಾರೆ. ಎಷ್ಟು ಕ್ಲೀನ್ ಆ್ಯಂಡ್ ಟೈಡಿ ಇದೆ ಅಂತಂದರೆ ಸ್ನೇಹಿತರೆ, ನೋಡಲಿಕ್ಕೆ 2 ಕಣ್ಣುಗಳು ಕೂಡ ಸಾಕಾಗಲ್ಲ. ಮತ್ತು ಇಲ್ಲಿ ಬಿಡಿ ಬಿಡಿಯಾಗಿ ಇಂಜಿನ್ಗಳ ಪಾರ್ಟ್ಸ್ಗಳು ಕೂಡ ಇಟ್ಟಿದ್ದಾರೆ. ನೋಡಿ, ಕೆಳಗಡೆ ವಿಂಟೇಜ್ ಕಾರ್ನ ವೈಭವ ಆಗಿದೆ. ಇದು ನಿಮಗೆ ನೋಡಲಿಕ್ಕೆ ಸಿಗೋದು ಮಾತ್ರ ಇಲ್ಲಿ ಪೈನಾ ಕಾರ್ ಮ್ಯೂಸಿಯಂ, ವಿಂಟೇಜ್ ಕಾರ್ ಮ್ಯೂಸಿಯಂ ಅಂತ ಹೇಳ್ಬೋದು ಸ್ನೇಹಿತರೆ. ಬನ್ನಿ, ನಿಮಗೆ ಎಲ್ಲ ಕಾರುಗಳನ್ನ ಬಿಡಿ ಬಿಡಿಯಾಗಿ ಎಕ್ಸ್ಪ್ಲೋರ್ ಮಾಡೋಣ. ಮತ್ತು ಅಲ್ಲಿ ಇಟ್ಟಿರ್ತಕ್ಕಂಥ ಕಲೆಕ್ಷನ್ ನಿಮಗೆ ನಾನು ತೋರಿಸ್ತೀನಿ. ಈ ಕಾರ್ನ ಹೆಸರು ಬಂದ್ಬಿಟ್ಟು ನೋಡೋಣ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ, ಇದು ಹಡ್ಸನ್ ಅಂತ ಹೇಳ್ಬಿಟ್ಟು 1947 ಮಾಡೆಲ್. ಇದು ಬಂದ್ಬಿಟ್ಟು USA ಇಲ್ಲಿ ಇಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಇದು ಮೊದಲು ನಮ್ಮದು ಸ್ಟಾರ್ಟ್ ಆಗಿದ್ದು. ಆಮೇಲೆ ಚಕ್ಕಡಿ ಬಂಡಿಗಳು,
ನೋಡಿ ಇಲ್ಲಿಂದ ಕಾರ್ಗಳು ನಮ್ಗೆ ಸ್ಟಾರ್ಟ್ ಆಯಿತು. ಕಾರ್ಗಳು ಈಗ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೋದು. ಇದು MSC 354 ಅಂತ. ಈಗ ಇದಕ್ಕೂ ಕೂಡ ಒಂದು ಗಾಡಿ ನಂಬರ್ ಇದೆ. ಇದು ಪಿಯಟ್ ಕಂಪ್ನಿದು ಅಂತ ಹೇಳ್ಬೋದು ಸ್ನೇಹಿತರೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಇದು CTW 2000 ಅಂತ ಮಾಡೆಲ್ ನಂಬರು. ಇದು ಕೂಡ ಪಿಯಟ್ ಕಂಪ್ನಿ 1928 ಇದು ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ. ಆದರೂ ಕೂಡ ಇನ್ನೂ ಸಂಗ್ರಹ ಮಾಡಿಟ್ಟಿದ್ದಾರೆ ಅನ್ನೋದು ಒಂದು ವಿಶೇಷ. ಇದು MER 5051 ಅಂತ ಮಾಡಲು ನಂಬರ್ ಇದ್ರ ಹೆಸರು. ಹೀಗೆ ನೋಡ್ತಾ ಹೋದರೆ ಕಣ್ಣುಗಳು ಸಾಕಾಗಲ್ಲ ಸ್ನೇಹಿತರೆ. ಇದು ಸ್ಟುಡಿ ಬೇಕರ್ ಪ್ರೆಸಿಡೆಂಟ್ ಅಂತ. ಇದು ಅಮೇರಿಕಾದಲ್ಲಿ 1929 ಆವಾಗಿಂದ ಯೂಸ್ ಮಾಡ್ತಾ ಇದ್ದಾರೆ. ಮತ್ತು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ. ಬನ್ನಿ ಮುಂದಿನ ಮತ್ತೆ ಕಾರ್ ನೋಡೋಣ. MYB 341 ಅಂತ ಇದರ ನಂಬರ್ ಹೆಸರು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಮುಂದೆ ನೋಡೋಣ ಮತ್ತೊಂದು ಕಾರು. ಆ ಕಾರ್ ಹೆಸರು ಬಂದ್ಬಿಟ್ಟು ಎಷ್ಟು ಚೆನ್ನಾಗಿದೆ ನೋಡಿ. ಹಾಗೆ ಮುಂದೆ ನೋಡೋಣ. ಹೀಗೆ ಎಷ್ಟೋ ಕಾರುಗಳು ಅಲ್ಲಿದ್ದಾವೆ. ಇದು MYL 273 ಅಂತ. ಇದು ಪ್ರೇಜರ್ ಮಾಡೆಲ್ ಹೆಸರು. ಇದು 1947 ಇದು ಗಾಡಿ ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ ಸ್ನೇಹಿತರೆ. ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ. ಇವಾಗ ತಾನೇ ತೊಗೊಂಬಂದು ಶೋರೂಮಲ್ಲಿ ನಿಲ್ಲಿಸಿದವ್ರ ಥರ ಇದೆ. ಇದು ಎಲ್ಲ ಕಾರುಗಳ ವೈಭವ ಅಂತ ಹೇಳ್ಬೋದು. ವಿಂಟೇಜ್ ಕಾರ್ಗಳ ಕಲೆಕ್ಷನ್ ಶ್ರೀಯುತ ಧರ್ಮಾಧಿಕಾರಿಗಳಾದಂಥ ಧರ್ಮಸ್ಥಳದ D. ವೀರೇಂದ್ರ ಹೆಗಡೆ ಅವರು ನಮಗೋಸ್ಕರ ಇಲ್ಲಿ ಬಂದಂಥ ಪ್ರವಾಸಿಗರಿಗೆಲ್ಲ ತೋರಿಸ್ಲಿಕ್ಕಂತಲೇ ಇಟ್ಟಿದ್ದಾರೆ. WR 777 ಅಂತ ಈ ಗಾಡಿ ನಂಬರು. ಇಲ್ಲೆಲ್ಲ ಕಾರ್ಗಳ ಕಲೆಕ್ಷನ್ ಮಾತ್ರ ತುಂಬ ಚೆನ್ನಾಗಿ ಇದೆ ಸ್ನೇಹಿತರೆ. 2 ಫ್ಲೋರ್ ಇದೆ. ಒಂದು ಗ್ರೌಂಡ್ ಫ್ಲೋರ್, ಒಂದು ಫಸ್ಟ್ ಫ್ಲೋರ್. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫಸ್ಟ್ ಫ್ಲೋರ್. ಮುಂದಿನ ಎಪಿಸೋಡಲ್ಲಿ ನಾನು ನಿಮಗೆ ತೋರಿಸ್ತೇನೆ ಸೆಕೆಂಡ್ ಫ್ಲೋರ್, ಇದು ಗ್ರೌಂಡ್ ಫ್ಲೋರ್ ಅಂತ ಹೇಳ್ಬೋದು ಸ್ನೇಹಿತರೆ. ಬನ್ನಿ ನೋಡೋಣ. ಇದು 1946 ಆಗಿರ್ತಕ್ಕಂಥ ಮಾಡೆಲು. ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ. ಅಷ್ಟೇ ಚೆನ್ನಾಗಿದೆ, ಅಷ್ಟೇ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅನ್ನೋದು ಒಂದು ವಿಶೇಷ. ಹಾಗೆ ಮತ್ತೆ ಮುಂದಿನ ಕಾರ್ ನೋಡೋಣ. ಈ ಕಾರ್ನ ಒಪೆಲ್ ಕ್ಯಾಡೆಟ್ ಅಂತ ಇದರ ಹೆಸರು. ಇದು ಜರ್ಮನಿ ಆಗಿರೋದಲ್ಲಿ ತಯಾರಾಗಿದೆ. 1930 1930 ಆಗಿದೆ. 1930 ಈ ಮಾಡಲಾಗಿದೆ. ನೋಡಿ, ಆ ಕಾಲದಲ್ಲಿ ಕಾರ್ ಇರಲಿಲ್ಲ. ರಾಣಿಯರು ಎಲ್ಲ ಯೂಸ್ ಮಾಡ್ತಕ್ಕಂಥ ಒಂದು ಐಟಮ್ ಅಂತ ಹೇಳ್ಬೋದು. ಹಾಗೆ ಈ ಕಾರನ್ನು ನೀವು ನೋಡಲೇಬೇಕು ಸ್ನೇಹಿತರೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ. ನೋಡಿ ಎಷ್ಟು ಚೆಂದಾಗಿದೆ. ಇದು ಈ ವಿಂಟೇಜ್ ಕಾರಲ್ಲಿ ಮಾತ್ರ ಬ್ಯೂಟಿಫುಲ್ ಅಟ್ರಾಕ್ಷನ್ ಕಾರ್ ಅಂತ ಹೇಳ್ಬೋದು. ಒಂದಾದ್ಮೇಲೆ ಒಂದು. ಇದು 1949 ಯುನೈಟೆಡ್ ಕಿಂಗ್ಡಮಲ್ಲಿ ಆಗಿರೋದು. ಡೈಮ್ಲರ್ MEX1 ಅಂತ. ಅಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ 2 ಕಣ್ಣು ಕೂಡ ಸಾಕಾಗಲ್ಲ ಸ್ನೇಹಿತರೆ. ಮತ್ತು ಇಲ್ಲಿ ಎಲ್ಲ ಥರದ ಹಳೆ ಮೋಟರ್ಸ್ ಸೈಕಲ್ಗಳು ಮತ್ತು ಸ್ಕೂಟರ್ಗಳನ್ನು ಇಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ನೋಡಿ, M80, ಬಜಾಜ್ ಚೇತಕ್, ಆಕ್ಟಿವಾ, ಕೆನೆಟಿಕ್ ಹೋಂಡಾ ಮತ್ತು ಚೇತಕ್ ಗಾಡಿಗಳು, TVS XL ಮತ್ತು ರಾಜದೂತ್ ಗಾಡಿ, ಯಮಾ RX, ಇಷ್ಟೊಂದು ಮಾಡಲ್ಗಳು ಇಲ್ಲಿ ಇಟ್ಟಿದ್ದಾರೆ ಅಂದರೆ ನೋಡಲಿಕ್ಕೆ 2 ಕಣ್ಣು ಕೂಡ ಸಾಕಾಗಲ್ಲ ಸ್ನೇಹಿತರೆ. ಬನ್ನಿ, ನಿಮಗೆ ಪ್ಯಾರಿಸ್ ಮಾಡೆಲ್ ಒಂದನ್ನು ಎಕ್ಸ್ಪ್ಲೋರ್ ಮಾಡೋಣ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಅಷ್ಟೇ ಬ್ಯೂಟಿಫುಲ್ ಆಗಿದೆ. ತೋರಿಸ್ತೀನಿ ಇದು ಯಾವ ಮಾಡಲು.
ಮ್ಯಾನುಫ್ಯಾಕ್ಚರಿಂಗ್ ಬಂದ್ಬಿಟ್ಟು ಪ್ಯಾರಿಸಲ್ಲಿ ಆಗಿರತಕ್ಕಂಥದ್ದು, ಫ್ರಾನ್ಸ್ ಅಂತಾರೆ. 1942 ಆಗಿದೆ. ಇದರ ಮಾಡಲ್ ಬಂದ್ಬಿಟ್ಟು PYP 362 ಅಂತ ಇದರ ನಂಬರ್. ಇದು ಮಾಡೆಲ್ ಬಂದ್ಬಿಟ್ಟು MYV ಅಂತ 621 ಅಂತ ಇದು ಗಾಡಿಯ ನಂಬರು. ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಪ್ರತಿ ಒಂದು ಗಾಡಿಗಿಂತ ಒಂದು ಗಾಡಿ ಅಷ್ಟೇ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ ಸ್ನೇಹಿತರೆ. ನೋಡಿ, ಇನ್ನೂ ಬ್ಯೂಟಿಫುಲ್ ಆದಂಥ ಗಾಡಿ ಇದು. 1956 ಮಾಡಲ್ ಕಾರು. ಎಷ್ಟು ಇವಾಗ ತಾನೇ ಶೋರೂಮಿಂದ ಬಂದಿದೆ ಅನ್ನೋ ಥರ ಕಾಣಿಸ್ತದೆ. ಇದು ಹಿಂದೂಸ್ತಾನ್ ಮೋಟಾರ್ಸ್ ಅಂತ ಅವ್ರ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳ್ಬೋದು. ನೋಡಿದ್ರಲ್ಲ ಎಷ್ಟೊಂದು ಡಿಫ್ರೆಂಟ್ ಕಾರ್ಸ್ಗಳೆಲ್ಲ ಇದೆ. ಈ ವಿಂಟೇಜ್ ಕಾರ್ ಮ್ಯೂಸಿಯಂನಲ್ಲಿ 4 ರಿಂದ 5 ದಶಕಗಳ ಹಿಂದಿನದ ಕಾರುಗಳನ್ನು ಸುರಕ್ಷಿತವಾಗಿ ನಮಗೋಸ್ಕರ ಇಲ್ಲಿ ಇಡಲಾಗಿದೆ ಅನ್ನೋದು ಒಂದು ವಿಶೇಷ. ಇದರ ವಿಶೇಷ ಏನಂತಂದರೆ, ನಮ್ಮೆಲ್ಲರ ತೋರಿಸಲಿಕ್ಕೆ ಅಂತ ಒಂದು ಮ್ಯೂಸಿಯಂನ ರೆಡಿ ಮಾಡಿ ಧರ್ಮಸ್ಥಳದಿಂದ ಮೈಸೂರಿಗೆ ಶಿಫ್ಟ್ ಮಾಡಿದ್ದಾರೆ. ಅವರೇ ಬೇರೆ ಯಾರೂ ಅಲ್ಲ, ಧರ್ಮಸ್ಥಳದ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗಡೆ ಅವರು ಸ್ಥಾಪಿಸಿರತಕ್ಕಂಥ ಇದು ಪೈನಾ ಕಾರ್ ಮ್ಯೂಸಿಯಮಲ್ಲಿ ನಾವು ನೋಡ್ಲಿಕ್ಕೆ ಮಾತ್ರ ಸಾಧ್ಯ ಅನ್ನೋದು ಹೇಳ್ಬೋದು ಸ್ನೇಹಿತರೆ. ನಾವು ನೋಡಿ ನಿಮಗೋಸ್ಕರ ಎಕ್ಸ್ಪ್ಲೋರ್ ಮಾಡಿದ್ದೀವಿ ಸ್ನೇಹಿತರೆ. ನೀವು ಯಾಕೆ ತಡ ಮಾಡ್ತೀರಾ? ದಯವಿಟ್ಟು ನೀವು ನಿಮ್ಮ ಫ್ಯಾಮಿಲಿ ಜೊತೆ, ಮಕ್ಕಳ ಜೊತೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗಿ ಒಂದು ಬಾರಿ ವಿಸಿಟ್ ಮಾಡಿ. ಇಲ್ಲಿ ಇರ್ತಕ್ಕಂಥ ಒಂದು ಬ್ಯೂಟಿಫುಲ್ ಜಾಗವನ್ನು ನೀವು ಕೂಡ ಎಕ್ಸ್ಪ್ಲೋರ್ ಮಾಡಿ. ನಾನು ನಿಮಗೋಸ್ಕರ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಸ್ನೇಹಿತರೆ. ಮತ್ತು ಮುಂದಿನ ಪಾರ್ಟ್ 2 ವಿಡಿಯೋದಲ್ಲಿ ನಿಮಗೆ ಇನ್ನೂ ಒಂದು ಫ್ಲೋರ್ ಇದೆ, ತೋರಿಸ್ತೀನಿ. ಅಲ್ಲಿ ವಿಶೇಷ ಏನಂತಂದರೆ, ಅಲ್ಲಿ ಉಕ್ರೇನಿಂದ ಮಿಲಿಟ್ರಿ ಟ್ರಕ್ ಕೂಡ ಇದೆ. ಈ ಥರ ಡಿಫ್ರೆಂಟ್ ಆದ ಎಷ್ಟೋ ಕಾರುಗಳು ಇದ್ದಾವೆ. ಅದೆಲ್ಲವನ್ನು ಎಕ್ಸ್ಪ್ಲೋರ್ ಮಾಡೋಣ ಸ್ನೇಹಿತರೆ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಮತ್ತು ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ ಸ್ನೇಹಿತರೆ. ನೋಡಿ, ಇದು ಒಂದು ಫ್ಲೋರ್ನಲ್ಲಿ ಇರ್ತಕ್ಕಂಥ ಕಾರುಗಳ ವೈಭೋಗವನ್ನು ನಿಮಗೆ ನಾನು ತೋರಿಸಿದ್ದೇನೆ. ಹೊಸ ಎಕ್ಸ್ಪ್ಲೋರ್ನ ನಿಮಗೋಸ್ಕರ ಮಾಡಿದ್ದೇನೆ. ಮುಂದೆ ವಿಡಿಯೋದಲ್ಲಿ ಇನ್ನೂ ಅದ್ಭುತವಾದಂಥ ಕಾರುಗಳನ್ನು ಎಕ್ಸ್ಪ್ಲೋರ್ ಮಾಡ್ತೇನೆ. ಪ್ಲೀಸ್ ವೇಟ್ ಮಾಡಿ ನನ್ನ 2ನೇ ಪಾರ್ಟ್ಗೆ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. 2ನೇ ಪಾರ್ಟಲ್ಲಿ ಇನ್ನೂ ಬ್ಯೂಟಿಫುಲ್ ಆದಂಥ ಕಾರುಗಳು ಮತ್ತು ಟ್ರಕ್ಕುಗಳು ವಿಶೇಷ ನಿಮಗೆ ತೋರಿಸ್ತೇನೆ. ಇದು ಒಂದು ಹೈಲೈಟ್ಸ್ ಆಗುತ್ತೆ. ಇದೇ ಆ ಉಕ್ರೇನ್ ಟ್ರಕ್ ಮತ್ತು ಇದು ವುಡ್ಡಲ್ಲಿ ಮಾಡಿರ್ತಕ್ಕಂಥ ಬಾಡಿ ಸ್ಟ್ರಕ್ಚರ್ ಮತ್ತು ಶ್ರೀಯುತ ವಿಷ್ಣುವರ್ಧನ್ ಅವರ ಕಾರು ಕೂಡ ನಿಮಗೆ ನಾನು ತೋರಿಸ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸ್ನೇಹಿತರೆ.